ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ರಾಮಕೃಷ್ಣ ಸಿಡಿ. ಈಗ ವಾರ್ತೆಗಳ ವಿವರ. ನಗರಸಭೆ ಕಾರ್ಯಾಲಯ ಗಂಗಾವತಿ ರಾಜ್ಯಾದ್ಯಂತ ಅನಿರ್ದಿಷ್ಟಾವಧಿ ಮುಷ್ಕರ. ದಿನಾಂಕ ಮೇ 30, 2025ರಂದು ಗಂಗಾವತಿ ನಗರಸಭೆ ಕಾರ್ಯಾಲಯ ಆವರಣದಲ್ಲಿ ರಾಜ್ಯಾದ್ಯಂತ ಅನಿರ್ದಿಷ್ಟಾವಧಿ ಮುಷ್ಕರ ನಡೆದು ರಾಜ್ಯ ಸರ್ಕಾರಿ ನೌಕರರಿಗೆ ನೀಡುವ ಪ್ರತಿಯೊಂದು ಸವಲತ್ತುಗಳನ್ನು ಪೌರ ಸೇವಾ ನೌಕರರಿಗೆ ಪ್ರತ್ಯೇಕ ಅಧಿವೇಶವಿಲ್ಲದೆ ವಿಸ್ತರಿಸುವುದು, ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ದಿನಗೂಲಿ ಕ್ಷೇಮಾಭಿವೃದ್ಧಿ ಅಧಿನಿಯಮದಡಿ ಇರುವ ನೌಕರರನ್ನು ಸಕ್ರಮಗೊಳಿಸುವುದು, ನಗರಸಭೆಯಲ್ಲಿ 100% ಪೌರ ಕಾರ್ಮಿಕರ ವಿಶೇಷ ನೇಮಕಾತಿ ಅಡಿ ನೇಮಕಾತಿ ಮಾಡುವುದು, 2022ನೇ ಸಾಲಿನ ವಿಶೇಷ ನೇಮಕಾತಿ ಅಡಿ ಆಯ್ಕೆಯಾದ ಪೌರ ಕಾರ್ಮಿಕರು ಲೋಡರ್ಸ್ಗಳಿಗೆ ಎಸ್ಎಫ್ಸಿ ವೇತನ ನಿಧಿಯಿಂದ ವೇತನ ಪಡೆಯುವುದು, ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನೀರು ಸರಬರಾಜು ನೌಕರರ ವಿಶೇಷ ನೇಮಕಾತಿ ಅಡಿ ಪರಿಗಣಿಸಬೇಕು, ಪೌರ ಸೇವಾ ನೌಕರರಿಗೆ ಜ್ಯೋತಿ ಸಂಜೀವಿನಿ ನಗದು ರಹಿತ ಚಿಕಿತ್ಸಾ ಸೌಲಭ್ಯವನ್ನು ಕಲ್ಪಿಸಬೇಕು, ಐಟಿ ಸಿಬ್ಬಂದಿ, ಅಕೌಂಟ್ ಕನ್ಸಲ್ಟೆಂಟ್, ಕಂಪ್ಯೂಟರ್ ಆಪರೇಟರ್, ವಾಹನ ಚಾಲಕ, ಸಾನಿಟರ್, ಸೂಪರ್ವೈಸರ್ ಹಾಗೂ ಇತರ ವೃಂದ ನೌಕರರ ಪೌರ ಸೇವಾ ನೌಕರರೆಂದು ಪರಿಗಣಿಸಿ ವಿಲೀನಗೊಳಿಸಿ ಎಂದು ಪೌರ ನೌಕರರು ಹೇಳಿದರು. ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರ ಸೇವಾ ಸಂಘದಿಂದ ನಾವು ಇವತ್ತಿಗೆ 2ನೇ ದಿನಕ್ಕೆ ಮುಷ್ಕರವನ್ನು ಮುಂದುವರಿಸಿದ್ದೀವಿ. ಈ ಮುಷ್ಕರವನ್ನು ಮುಂದಿನ ಆದೇಶ ಬರೋವರೆಗೂ ಹೀಗೆ ಕಂಟಿನ್ಯೂ ಮಾಡ್ತೀವಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಬೇಗನೆ ಬೇಡಿಕೆಗಳು ಈಡೇರಿಸಿದ್ದಲ್ಲಿ ನೀರನ್ನು ಸಹ ಬಂದ್ ಮಾಡಿ ಮುಷ್ಕರವನ್ನು ಮುಂದುವರಿಸ್ತೀವಿ. ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ನಾವು ರಾಜ್ಯಾದ್ಯಂತ ಎಲ್ಲ ನಗರ ಸ್ಥಳೀಯ ಸಂಸ್ಥೆ ನೌಕರರುಗಳು ದಿನಾಂಕ 30/5/2025ರಿಂದ ಸ್ವಚ್ಛತೆ ಕಾರ್ಯವನ್ನು ಸ್ಥಗಿತಗೊಳಿಸಿ ಒಂದು ಮುಷ್ಕರವನ್ನು ಹಮ್ಮಿಕೊಂಡಿದ್ದೀವಿ. ಈ ಮುಷ್ಕರ ಏನಕ್ಕಂದ್ರೆ ನಮ್ಮನ್ನು ಕೂಡ ನಗರ ಸ್ಥಳೀಯ ಸಂಸ್ಥೆಯವರನ್ನು ಸರ್ಕಾರಿ ನೌಕರರಂತೆ ರಾಜ್ಯ ಸರ್ಕಾರಿ ನೌಕರಂತೆ ಪರಿಗಣಿಸಬೇಕು. ಅದೇ ರೀತಿಯಾಗಿ ಜ್ಯೋತಿ ಸಂಜೀವಿನಿಯನ್ನು ವಿಸ್ತರಣೆ ಮಾಡಬೇಕು. ಈ ನೀರು ಸರಬರಾಜು ವಿಭಾಗದಲ್ಲಿ ಕಾರ್ಯನಿರ್ವಹಿಸತಕ್ಕಂಥ ಎಲ್ಲ ಕಾರ್ಮಿಕರನ್ನು ಸಕ್ರಮತೆಗೊಳಿಸಿ ಕಾಯಂಗೊಳಿಸಬೇಕು. ಅದೇ ರೀತಿಯಾಗಿ ಈ ಹೊಸದಾಗಿ ನೇಮಕಾತಿಗೊಂಡ ಪೌರ ಕಾರ್ಮಿಕರಿಗೆ ಎಸ್ಎಫ್ಸಿ ಅನುದಾನವನ್ನು ನೀಡಬೇಕು. ಇದೇ ರೀತಿಯಾಗಿ ಇನ್ನೂ ಹಲವಾರು 7 ಬೇಡಿಕೆಗಳನ್ನು ಮುಂದಿಟ್ಕೊಂಡು ನಾವು ರಾಜ್ಯದಾದ್ಯಂತ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಒಂದು ಮುಷ್ಕರವನ್ನು ಹಮ್ಮಿಕೊಂಡಿದ್ದೀವಿ. ಮುಷ್ಕರ ಈ 2ನೇ ತರಗತಿಗಳ ಮುಗಿದೇ ಇದ್ರೆ ಕುಡಿಯುವ ನೀರನ್ನು ಬಂದ್ ಮಾಡುವ ಒಂದು ಕೆಲಸವನ್ನು ಮಾಡಿ ಈ ಮುಷ್ಕರವನ್ನು ಮುಂದೂಡ್ತಾ ಇದ್ದೀವಿ. ಅದಕ್ಕೋಸ್ಕರ ನಾವು ರಾಜ್ಯ ಸರ್ಕಾರಕ್ಕೆ ಇಷ್ಟ ಕೇಳೋದು, ನಮ್ಮ ಬೇಡಿಕೆಗಳನ್ನು ಅತಿ ಶೀಘ್ರದಲ್ಲಿ ಈಡೇರಿಸಿ ನಮ್ಮ ಎಲ್ಲ ಕಾರ್ಮಿಕ ಬಂಧುಗಳಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಈ ಮೂಲಕ ವಿನಂತಿಸಿಕೊಳ್ತಾ ಇದ್ದೀವಿ. ಎಲ್ಲ ನಮ್ಮ ಉಪಾಧ್ಯಕ್ಷರು ಅಧ್ಯಕ್ಷರು ಹೇಳಿದಂತೆ ನಾವು ಗಂಗಾವತಿ ನಗರ ಸ್ಥಳೀಯಲ್ಲಿ ಪೌರ ಕಾರ್ಮಿಕರು ಆಮೇಲೆ ಆಫೀಸ್ ಸ್ಟಾಫಿನರು ಎಲ್ಲರೂ ಸೇರಿ ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ. ಯಾಕಂದ್ರೆ ಮೊನ್ನೆ ತುರ್ತು ಸಭೆಯಿಂದ ಬೆಂಗಳೂರಿನಿಂದ ನಮ್ಮ ರಾಜ್ಯಾಧ್ಯಕ್ಷ ಒಂದು ಲೆಟರ್ ಕಳಿಸಿ ಸಲುವಾಗಿ 30/5/2025ರಿಂದ ಸ್ಟ್ರೈಕ್ ಮುಷ್ಕರ ಕಂಟಿನ್ಯೂ ನಡೆದಿದೆ. ಯಾಕಂದ್ರೆ ಹೊಸದಾಗಿ ಅಪಾಯಿಂಟ್ಮೆಂಟ್ ಆದವರಿಗೆ ಕೂಡ ಅದೇ ಸ್ಥಳದಲ್ಲಿ ಸ್ಯಾಲ್ರಿ ತಗೋಬೇಕಂದ್ರೆ ಈಗ 4-5 ತಿಂಗಳ ಪಗಾರ ನಿಂತರೂ ದುಡಿದ್ರು ಬರೇ ಕೈಲೇ ಮನೆಗೆ ಹೋದಂಗೆ ಆಯ್ತಾ. ಯಾಕಂದ್ರೆ ಸಂಸಾರ ನಡೆಸೋದು ಬಹಳ ಕಠಿಣವಾಗಿದೆ. ಯಾಕಂದ್ರೆ 11,133 ಜನ ಸರ್ಕಾರದಲ್ಲಿ ಆದೇಶ ಮಾಡಿದ್ರು. ಆದ್ರೆ ಸ್ಯಾಲ್ರಿಯನ್ನು ಗ್ರಾಂಟ್ ನಲ್ಲಿ ಕೊಡ್ಬೇಕಂತ ಒಂದು ತೀರ್ಮಾನ ಮಾಡಿಲ್ಲ. ಆಮೇಲೆ ಇನ್ನ ಕೆಲವು ವಾಟರ್ ಸಪ್ಲೈದವರು ಎಷ್ಟೇ ವರ್ಷದಿಂದನೂ ನೀರಿನ ಕೊರತೆ 1 ದಿವಸ 2 ದಿವಸ ಇಲ್ಲಾಂದ್ರೆ ಎಷ್ಟೇ ಪ್ರಾಬ್ಲಮ್ ಇರ್ತೈತೆ ಅಂಥದ್ದು ಹಗಲಿ ರಾತ್ರಿ ಅಂದ ನೀರು ಬಿಟ್ಕಂತ ಬಂದವ್ರನ್ನ ಇವತ್ತಿನವರೆಗೆ ಸರ್ಕಾರ ಗಮನಕ್ಕೆ ತಗೊಂಡಿಲ್ಲ. ಅವ್ರದ್ದು ಕೂಡ ಕಾರ್ಮಿಕರು ಹೆಂಗ ಕಾಮೆ ಆಗ್ತಾರ ಅದ್ರ ಪ್ರಕಾರ ಅವ್ರನ್ನ ಕೂಡ ಕಾಮೆ ಮಾಡ್ಬೇಕಂತೇಳಿ ವಿನಂತಿ ಮಾಡ್ಕೊಂತೀವಿ ಸರ್ಕಾರದಲ್ಲಿ. ಇದೇ ತರ ನಾವ್ ಇಲ್ಲಿ ಕುಂದ್ರೋದು ಅವ್ರು ಅಲ್ಲೇ ಇದ್ಕೊಂಡು ಸರ್ಕಾರ ನಡೆಸಿದ್ರೆ ನಾವ್ ಇನ್ನೊಂದ್ 2 ದಿವಸ ಕಾಲಾವಕಾಶ ನೋಡಿ ಕುಡಿಯೋ ನೀರು ಕೂಡ ಬಂದ್ ಮಾಡಕ ನಮ್ಮ ರಾಜ್ಯಾಧ್ಯಕ್ಷರು ಆದೇಶ ಕೊಟ್ಟಿದ್ದಾರೆ. ನಾವ್ ಇನ್ನ 2ನೇ ತಾರೀಕಿವರೆಗೆ ಏನಂಬುದೊಂದು ಸರ್ಕಾರ ಮಾಹಿತಿ ತಗೊಂಡಿಲ್ಲ ಅಂದ್ರೆ ನಾವು ಕುಡಿಯೋ ನೀರು ಕೂಡ ಬಂದ್ ಮಾಡಿ ಇನ್ನ
ಸ್ಟ್ರೈಕ್ ಮುಂದುವರಿಸಬೇಕಾಗಿದೆ. ಅಷ್ಟರೊಳಗೆ ತೀರ್ಮಾನ ಮಾಡಿದ್ರೆ ನಾವು ಸ್ಟ್ರೈಕ್ ಕೈ ಬಿಡ್ತೀವಿ. ಆದ್ರೂ ಟಿವಿ ಮಾಧ್ಯಮದವ್ರಿಗೂ ಒಂದು ನಮಸ್ಕಾರ ಹೇಳ್ತಾ, ನಾವು ಸಾರ್ವಜನಿಕರು ಕೂಡ ಸಹಕಾರ ಮಾಡಬೇಕು. ಎಲ್ಲರೂ ಸದಸ್ಯರು ಕೂಡ ನಮ್ಮ ಬರೋಗಿ ಸ್ವಲ್ಪ ಬೆಂಬಲ ಸೂಚಿಸಿ ನಮ್ಮ ಸ್ಟ್ರೈಕ್ ಅನ್ನು ಯಶಸ್ವಿ ಮಾಡಬೇಕಲ್ಲಿ ವಿನಂತಿ ಮಾಡ್ತೀವಿ. ನಮಸ್ಕಾರ. ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರರ ಸೇವಾ ಸಂಘ ಶಾಖೆ ಗಂಗಾವತಿ ದಿನಾಂಕ 30/5/2025 ಅನಿರ್ದಿಷ್ಟಾವಧಿ ಮುಷ್ಕರವನ್ನು ನಾವು ಹಮ್ಮಿಕೊಂಡಿದ್ದೀವಿ. ರಾಜ್ಯ ಸರ್ಕಾರಿ ನೌಕರರಂತೆ ನಮ್ಮ ಸ್ಥಳೀಯ ಸಂಸ್ಥೆ ನೌಕರರನ್ನು ಕೂಡ ರಾಜ್ಯ ಸರ್ಕಾರಿ ನೌಕರರಿಗೆ ಅವ್ರಿಗೆ ಏನ್ ಸಿಗ್ತಾವ ಎಲ್ಲ ಸವಲತ್ತುಗಳನ್ನು ಕೊಡ್ಬೇಕಂತೇಳಿ ನಮ್ಮ ಬೇಡಿಕೆ ಇದೆ. ಅದೇ ರೀತಿ ನೀರು ಸರಬರಾಜು ವಿಭಾಗದಲ್ಲಿ ಸುಮಾರು 25-30 ವರ್ಷಗಳವರೆಗೂ ಸೇವೆ ಸಲ್ಲಿಸತಕ್ಕಂಥ ನೌಕರರನ್ನು ಇವತ್ತವರೆಗೂ ಕಾಯಮಾತಿ ಮಾಡಿಲ್ಲ ಸರ್ಕಾರ. ಅದ್ರ ಬಗ್ಗೆ ಗಮನ ಹರಿಸಿ ಆದಷ್ಟು ಬೇಗ ಅವರನ್ನು ಕೂಡ ಕಾಯಮಾತಿ ಮಾಡಲಿ. ಒಂದು ವೇಳೆ ಈ ನಮ್ಮ ಬೇಡಿಕೆಗಳು ಈಡೇರದೇ ಇದ್ದಲ್ಲಿ 2/6/2025 ನೀರು ಸರಬರಾಜನ್ನು ಕೂಡ ಸ್ಥಗಿತಗೊಳಿಸಿ ನಾವು ಮುಷ್ಕರವನ್ನು ಮುಂದುವರಿಸಬೇಕಾಗ್ತದೆ. ಅದಕ್ಕೆ ಆದ ಕಾರಣ ದಯವಿಟ್ಟು ಪತ್ರಿಕಾ ಮಾಧ್ಯಮದವರು ಮತ್ತು ಟಿವಿ ಮಾಧ್ಯಮದವರು ಕೂಡ ನಮಗೆ ಸಪೋರ್ಟ್ ಮಾಡಿ ನಮ್ಮ ಬೇಡಿಕೆ ಈಡೇರಿಸುವಲ್ಲಿ ತಾವು ಕೂಡ ಸಹಕರಿಸ್ತೀರಿ ಅಂತ ತಿಳ್ಕೊಂಡು ನಮ್ಮ 2 ಮಾತು ಮುಗಿಸ್ತೀವಿ. ಎಲ್ಲರಿಗೂ ನಮಸ್ಕಾರ. ಇಡೀ ಕರ್ನಾಟಕದಾದ್ಯಂತ ಕಾಲಾವಧಿವರೆಗೆ ಕರ್ನಾಟಕ ಪೌರ ಸೇವಾ ನೌಕರರ ಸಂಘ ಕೆಲವು ಬೇಡಿಕೆಗಳ ಈಡೇರಿಕೆಗಾಗಿ ನಾವು ಅನಿರ್ದಿಷ್ಟ ಕಾಲ ಮುಷ್ಕರವನ್ನು ಮಾಡುತ್ತಿದ್ದೇವೆ. ನಾವೇನ್ ಜಾಸ್ತಿ ಕೇಳಿಲ್ಲ. ಸರ್ಕಾರಿ ನೌಕರರಿಗೆ ಏನ್ ಸವಲತ್ತು ಸಿಗುತ್ತಾ ನಮಗೂ ಸಿಗ್ಲಿ ಅಂತಾನೆ ಕೇಳ್ತಿದೀವಿ ನಾವು. KSGD ಜ್ಯೋತಿ ಸಂಜೀವನಿ ಯೋಜನೆ ಅದೇನು ಭಾಳ ಏನು ಇದಾಗೋದಿಲ್ಲ. ಸರ್ಕಾರಿ ನೌಕರಿಗೆ ಏನ್ ಸವಲತ್ತು ಸಿಗುತ್ತಾ ನಮಗೂ ಸಿಗ್ಲ ಅಂತಾನೆ ನಾವು ಸ್ಟ್ರೈಕ್ ಮಾಡಕ್ ಕುಂತೀವಿ. ಅದ್ರ ಸಲ ಅದೊಂದು ಜೊತೆಗೆ ಮತ್ತೆ ಈಗ ವಿಶೇಷ ನೇಮಕಾತಿಯಲ್ಲಿ ನೇಮಕವಾಗಿರುವಂತ ಪೌರ ಕಾರ್ಮಿಕರಿಗೂ ಸಹ ಸರ್ಕಾರದಿಂದ ಅನುದಾನವನ್ನು ನಿಗದಿಪಡಿಸಲಿ ಅಂತ, ಆಮೇಲೆ ಕ್ಷೇಮಾಭಿವೃದ್ಧಿ ಕಡ್ಲಿಂದ ಕೆಲಸ ಮಾಡಿದಂತ ಅವರಿಗೆ ಪರ್ಮನೆಂಟ್ ಮಾಡಲಿ, ಆಮೇಲೆ IT ಸಿಬ್ಬಂದಿ ಮತ್ತೆ ಕಂಪ್ಯೂಟರ್ ಆಪರೇಟರ್ ಕೂಡ ಸಹ ಅವರಿಗೆ ನೇರ ಪಾವತಿ ಮಾಡ್ಲಿ ಅಂತಾನೆ ನಾವು 7 ಬೇಡಿಕೆಗಳನ್ನ ಈಡೇರಿಸೋ ಸಲುವಾಗಿ ನಾವು ಅನಿರ್ದಿಷ್ಟ ಕಾಲವನ್ನು ಮುಷ್ಕರ ಮಾಡ್ತಾ ಇದೀವಿ. ಸರ್ಕಾರ ಗಮನ ಹರಿಸಿ ನಮ್ಮ ಮುಷ್ಕರಕ್ಕೆ ಸವಲತ್ತುಗಳನ್ನು ನೀಡಲಿ ಅಂತ ಈ ಮೂಲಕ ಎಲ್ಲರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ನಮಸ್ತೆ.